ಕಲಬುರಗಿ ನಗರದ ಹೊರವಲಯದ ಹೀರಾಪುರ ಗ್ರಾಮದ ಆರಾಧ್ಯ ದೈವ ಶ್ರೀ ಜೋಡಿನಂದಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ದಿವ್ಯ ರಥೋತ್ಸವ ಕಾರ್ಯಕ್ರಮ. ಸ್ನೇಹಿತರೆ, ಹೀರಾಪುರ ಗ್ರಾಮ ಸೂಫಿ ಸಂತರ ನಾಡಿನಲ್ಲಿ ಒಂದಾದ ಅತ್ಯಂತ ಪುರಾತನ ನಗರಿ ಹಾಗೂ ವ್ಯಾಪಾರದ ಮುಖ್ಯ ಕೇಂದ್ರವಾಗಿದ್ದ ಈ ಊರಿನಲ್ಲಿ ಪುರಾತನವಾದಂತಹ ದೇವಸ್ಥಾನ ಶ್ರೀ ಜೋಡಿನಂದಿ ಬಸವೇಶ್ವರ ದೇವಸ್ಥಾನ. ಗ್ರಾಮದ ಆರಾಧ್ಯ ದೈವ ಶ್ರೀ ಜೋಡಿನಂದಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಸುಮಾರು ವರ್ಷಗಳಿಂದ ನಡೆದು ಬಂದಿರುವಂತದ್ದು. ರಥೋತ್ಸವದ ಮುನ್ನ 5 ದಿನಗಳ ಕಾಲ ಗ್ರಾಮದಲ್ಲಿ ಚೌಧರಿ ಕುಟುಂಬದಿಂದ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮ ನಡೆಯುತ್ತದೆ ಹಾಗೂ ಕೊನೆಯ 5ನೇ ದಿನದಂದು ಇಡೀ ರಾತ್ರಿ ಎಲ್ಲ ಗ್ರಾಮದಲ್ಲಿ ಪುರವಂತರ ಮೆರವಣಿಗೆ ಹಾಗೂ ಅಗ್ನಿಗೆ ವಿಶೇಷ ಪೂಜೆಯನ್ನ ಮಾಡಿ ಅಗ್ನಿಗೆ ನೈವೇದ್ಯ ನೀಡುವುದು ಹಾಗೂ ಅಗ್ನಿಗೆ ಪುಟು ನೀಡುವುದು, ನಂದಿ ಕೋಲ್ಗೆ ವಿಶೇಷ ಪೂಜೆ ಮಾಡುವುದರ ಮುಖಾಂತರ ಗ್ರಾಮದ ಜನರಿಗೆ ಪ್ರಸಾದ ವಿತರಿಸುವ ಮುಖಾಂತರ ಕಾರ್ಯಕ್ರಮವನ್ನು ಮಾಡಲಾಗುತ್ತದೆ. ಈ ಜಾತ್ರಾ ಮಹೋತ್ಸವದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಜಾತ್ರೆಯನ್ನ ಅದ್ದೂರಿಯಾಗಿ ಆಚರಣೆ ಮಾಡುತ್ತಾರೆ. ದಿನಾಂಕ 9ನೇ ತಾರೀಕಿನಂದು ಬೆಳಿಗ್ಗೆ ಶ್ರೀ ಜೋಡಿನಂದಿ ಬಸವೇಶ್ವರರಿಗೆ ಪ್ರಾತಃ ಕಾಲದಲ್ಲಿ ವಿಶೇಷ ಪೂಜೆ ಮತ್ತು ಅಭಿಷೇಕ ಮಾಡಲಾಗುತ್ತದೆ. ಅದರಂತೆ ಅಕ್ಕಮಹಾದೇವಿ ಹಾಗೂ ವೀರಭದ್ರನ ವಿಶೇಷ ಪೂಜೆ ಮಾಡಲಾಗುತ್ತದೆ. ತದನಂತರ ಗ್ರಾಮದ ಆರಾಧ್ಯ ದೈವ ಶ್ರೀ ಜೋಡಿನಂದಿ ಬಸವೇಶ್ವರ ದೇವಸ್ಥಾನದ ಸ್ವಾಮಿಗಳ ಮಠದಿಂದ ರಥೋತ್ಸವಕ್ಕೆ ಕಳಸವನ್ನ ಏರಿಸಲಾಗುತ್ತದೆ. ನಂತರ ಗ್ರಾಮದ ಭಕ್ತಾದಿಗಳು ಶ್ರೀ ಜೋಡಿನಂದಿ ಬಸವೇಶ್ವರರಿಗೆ ನೈವೇದ್ಯ ಮಾಡಿಕೊಂಡು ದೇವರಿಗೆ ಅರ್ಪಿಸಿ ದರ್ಶನವನ್ನ ಪಡೆಯುತ್ತಾರೆ. ಈ ಗ್ರಾಮದ ಆರಾಧ್ಯ ದೈವ ಶ್ರೀ ಜೋಡಿನಂದಿ ಬಸವೇಶ್ವರರು ನಂಬಿದ ಭಕ್ತರಿಗೆ ಕೈ ಬಿಡುವುದಿಲ್ಲ ಎಂಬುದು ಭಕ್ತರ ನಂಬಿಕೆಯಾಗಿದೆ. ಹಾಗಾಗಿ ಗ್ರಾಮದ ಪ್ರತಿಯೊಬ್ಬರೂ ಭಕ್ತಿಯಿಂದ ಶ್ರೀ ಜೋಡಿನಂದಿ ಬಸವೇಶ್ವರಿಗೆ ಪ್ರಾರ್ಥಿಸಿಕೊಂಡು ದಿನನಿತ್ಯ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ವಿಶೇಷವಾಗಿದೆ. ಅದಲ್ಲದೆ ಸಂಜೆ ಗ್ರಾಮದ ಪಟ್ಟದ ಪುರವಂತರಿಗೆ ಮಂಗಳವಾದ್ಯಗಳೊಂದಿಗೆ ಗ್ರಾಮದಲ್ಲಿ ಮೆರೆಸಿಕೊಂಡು ದೇವಸ್ಥಾನಕ್ಕೆ ಕರೆಯುತ್ತಿರುವುದು, ತದನಂತರ ವಿವಿಧ ಗ್ರಾಮಗಳಿಂದ ಬಂದಂತಹ ಪುರವಂತರಿಗೆ ಕೂಡ ಮಂಗಳವಾದ್ಯದೊಂದಿಗೆ ದೇವಸ್ಥಾನಕ್ಕೆ ಕರೆತರಲಾಗುತ್ತದೆ. ತದನಂತರ ರಥೋತ್ಸವದ ನಂದಿಕೋಲ್ ಪರಂಪರೆಯಿಂದ ನಡೆದುಕೊಂಡು ಬರುವಂತಹ ಗ್ರಾಮದ ಹಿರಿಮನೆತನದ ರಾಯಪ್ಪ ಮಾಸ್ತರ್ ಅವರ ಮನೆಯಲ್ಲಿ ನಂದಿಕೋಲ್ಗೆ ವಿಶೇಷ ಪೂಜೆ ಸಲ್ಲಿಸಿ ಮತ್ತು ಪುರವಂತರ ಕುಣಿತದ ಮೂಲಕ ವಿಶೇಷ ಪೂಜೆ ಸಲ್ಲಿಸಿ ಗ್ರಾಮದಲ್ಲಿ ನಂದಿಕೋಲ್ ಮೆರವಣಿಗೆ ಮಾಡಲಾಗುತ್ತದೆ. ತದನಂತರ ಗ್ರಾಮದ ಚೌಧರಿ ಮನೆತನದಿಂದ ಪಲ್ಲಕ್ಕಿ ಉತ್ಸವ ಗ್ರಾಮದಲ್ಲಿ ಮೆರವಣಿಗೆಯ ಮೂಲಕ ದೇವಸ್ಥಾನಕ್ಕೆ ಕರೆತರಲಾಗುತ್ತದೆ. ತದನಂತರ ಸಂಗಮೇಶ್ ಬಿರಾದರ್ ಕುಟುಂಬದ ಮನೆತನದಿಂದ ರಥೋತ್ಸವಕ್ಕೆ ಕಟ್ಟುವಂತಹ ಮಿಡಿ ಅಂದರೆ ರಥೋತ್ಸವಕ್ಕೆ ಕಟ್ಟುವಂತಹ ಹಗ್ಗ ಬಿರಾದರ್ ಮನೆತನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮಂಗಳವಾದ್ಯದೊಂದಿಗೆ ಗ್ರಾಮದಲ್ಲಿ ಮೆರವಣಿಗೆಯ ಮೂಲಕ ದೇವಸ್ಥಾನಕ್ಕೆ ಸಲ್ಲಿಸಲಾಗುತ್ತದೆ ಮತ್ತು ದೇವಸ್ಥಾನದಲ್ಲಿ ಸಲ್ಲಿಸಿದ ತಕ್ಷಣ ದೇವಸ್ಥಾನದಲ್ಲಿ ಕೂಡ ಪೂಜೆ ಸಲ್ಲಿಸಿ ರಥೋತ್ಸವಕ್ಕೆ ಆ ಮಿಡಿ ಹಗ್ಗವನ್ನು ಕಟ್ಟಲಾಗುತ್ತದೆ. ತದನಂತರ ಶ್ರೀ ಜೋಡಿನಂದಿ ಬಸವೇಶ್ವರರ ಮಹಾಕುಂಭಮೇಳ ಗ್ರಾಮದ ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮಂಗಳವಾದ್ಯದೊಂದಿಗೆ ಗ್ರಾಮದಲ್ಲಿ ಮೆರವಣಿಗೆ ಮಾಡುವ ಮೂಲಕ ದೇವಸ್ಥಾನಕ್ಕೆ ತಲುಪಿಸಿ ನಂತರ ರಥೋತ್ಸವಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ರಥೋತ್ಸವಕ್ಕೆ 5 ಬಾರಿ ಸುತ್ತು ಹಾಕುವುದರ ಮೂಲಕ ಪೂಜೆ ಮಾಡಲಾಗುತ್ತದೆ. ತದನಂತರ ಗ್ರಾಮದ ಪರಂಪರೆಯ ಮನೆತನವಾದ ಮಾದನಶೆಟ್ಟಿ ಕುಟುಂಬದವರಿಂದ ರಥೋತ್ಸವಕ್ಕೆ ಚಾಲನೆ ನೀಡಲಾಗುತ್ತದೆ. ನಂತರ ಶ್ರೀ ಜೋಡಿನಂದಿ ಬಸವೇಶ್ವರ ದೇವಸ್ಥಾನದಿಂದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದವರೆಗೆ ರಥವನ್ನು ಜಯಘೋಷದೊಂದಿಗೆ ಎಳೆಯಲಾಗುತ್ತದೆ. ರಥೋತ್ಸವ ಹಿಡಿಯುವ ಸಂದರ್ಭದ ಮಧ್ಯದಲ್ಲಿ ಪರಂಪರೆಯಿಂದ ನಡೆದುಕೊಂಡು ಬರುವಂತಹ ಗ್ರಾಮದ ಕೊತ್ತಂಬರಿ ಕುಟುಂಬದವರ ಮನೆತನದಿಂದ ರಥೋತ್ಸವಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ. ನಂತರ ವೀರಭದ್ರೇಶ್ವರ ದೇವಸ್ಥಾನದಿಂದ ಪುನಃ ಶ್ರೀ ಜೋಡಿನಂದಿ ಬಸವೇಶ್ವರ ದೇವಸ್ಥಾನದ ಮೂಲ ಸ್ಥಾನಕ್ಕೆ ರಥೋತ್ಸವ ತಲುಪಿಸಲಾಗುತ್ತದೆ. ಈ ರಥೋತ್ಸವ ಎಳೆಯುವ ಸಂದರ್ಭದಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುನೀತರಾಗಿ ಧನ್ಯತಾ ಭಾವ ಮೂಡಿಸಿಕೊಂಡರು. ಈ ಭವ್ಯವಾದ ರಥೋತ್ಸವ ಕಾರ್ಯಕ್ರಮದಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಶ್ರೀ ಅಲ್ಲಮಪ್ರಭು ಪಾಟೀಲ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಶ್ರೀ ಜೋಡಿನಂದಿ ಬಸವೇಶ್ವರ ದರ್ಶನವನ್ನ ಪಡೆದು ತದನಂತರ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು.
ಹಾಗೂ ಜೋಡಿ ನಂದಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದರು. ಅದೇ ರೀತಿಯಾಗಿ ಗ್ರಾಮದ ಯುವ ಮುಖಂಡರಾದ ಹಾಗೂ ಪತ್ರಕರ್ತರಾದ ಶಿವಕುಮಾರ್ ಬಿ ಬಿರಾದರ್ ಹಾಗೂ ಬಿಜೆಪಿ ಪಕ್ಷದ ಯುವ ಮುಖಂಡರಾದ ಯೋಗೇಶ್ ಬಿರಾದರ್ ಹಾಗೂ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾದ ಬಾಬುರಾವ್ ಎಸ್ ವಾಡಿ, ರಾಜು ಮೆಡಿಕಲ್ ಜಾತ್ರೆಯ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದರು. ವಿಶೇಷವಾಗಿ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಶ್ರೀ ಜೋಡಿ ನಂದಿ ಬಸವೇಶ್ವರ ಕಮಿಟಿಯ ಮುಖಂಡರುಗಳಾದ ಶ್ರೀ ಕುಪೇಂದ್ರ ತುಕ್ಕಣ್ಣ ಬಿರಾದರ್, ರಾಜಶೇಖರ್ ಏಳಿಮಲಿ, ಬಸವರಾಜ್ ಬಿರಾದರ್, ನ್ಯಾಯವಾದಿಗಳು ಶಿವಶರಣಪ್ಪ ಮಾಲಿ ಪಾಟೀಲ್, ಪ್ರಕಾಶ್ ಮಾಲಿ ಪಾಟೀಲ್, ಶಿವಕುಮಾರ್ ಪದ್ಮಜಿ, ರೇವಣಸಿದ್ದ ಹಡಿಗಿಲ್, ಶರಣಪ್ಪ ಎಳಮೇಲಿ, ರಮೇಶ್ ಅಲ್ಲಿವಾದಿ, ಬಸವರಾಜ್ ರಾಜಾಪುರ್, ಸಂಗಮೇಶ್ ಬಿರಾದರ್, ಶಿವಾನಂದ್ ರಾಜಾಪುರ್, ಯೋಗೇಶ್ ಬಿರಾದರ್, ಬಸವರಾಜ್ ಹಡಿಗಿಲ್ ಹಾಗೂ ಗ್ರಾಮದ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಅದಲ್ಲದೆ ಕಲಬುರಗಿ ನಗರ ಪೊಲೀಸ್ ಇಲಾಖೆಯ ಎಸಿಪಿ ಶರಣಬಸಪ್ಪ ಸುಬೇದಾರ್ ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ ಮಾಂತೇಶ್ ಪಾಟೀಲ್ ಹಾಗೂ ಪಿಎಸ್ಐ ಯಶೋಧ ಕಟಕೆ ಹಾಗೂ ಎಎಸ್ಐ ಸೇರಿದಂತೆ ಅನೇಕ ಪೊಲೀಸ್ ಸಿಬ್ಬಂದಿಗಳು ಈ ಜಾತ್ರೆಯಲ್ಲಿ ಬಂದೋಬಸ್ತ್ ಹಾಗೂ ಸಾರ್ವಜನಿಕರಿಗೆ ಸುಗಮ ಸಂಚಾರ ಮಾಡುವ ಮೂಲಕ ಪೊಲೀಸ್ ಇಲಾಖೆಯಿಂದ ಮಾಡಲಾಯಿತು.
ಹೀರಾಪುರ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಗೂಡುಬಸವೇಶ್ವರರ ಜಾತ್ರಾ ಮಹೋತ್ಸವನ ನಾನು ಸುಮಾರು 7-8 ವರ್ಷಗಳಿಂದ ಸತತವಾಗಿ ಬರ್ತಾ ಇದ್ದೇನೆ. ಬಹಳಷ್ಟು ಜಾತ್ರೆಗಳನ್ನ ನಾನು ನೋಡಿದ್ದೀನಿ. ದೊಡ್ಡ ದೊಡ್ಡ ಜಾತ್ರೆಗಳು, ಗವಿಸಿದ್ದೇಶ್ವರ ಜಾತ್ರೆ ಆಗಿರ್ಬೋದು, ಶರಣಬಸವೇಶ್ವರ ಜಾತ್ರೆ ಆಗಿರ್ಬೋದು, ಶಿವಲಿಂಗೇಶ್ವರ ಜಾತ್ರೆ ಆಗಿರ್ಬೋದು. ಆದರೆ ಆ ಗೂಡುಬಸವಣ್ಣನ ಜಾತ್ರೆ ಇತಿಹಾಸ ಎಂದಿನಿಂದ ಪ್ರಾರಂಭ ಜಾತ್ರೆ ಮತ್ತು ರಥೋತ್ಸವ ಬಹಳ ಸಣ್ಣದಾದಂತ ಚಿಕ್ಕ ಒಂದು ಗಲ್ಲಿಯಲ್ಲಿ ಯಾರಿಗೂ ಅಪಾಯ ಆಗದೆ 2 ನಂದಿ ಕೋಲುಗಳ ಜೊತೆಗೆ ಪಾಲಕಿ ಉತ್ಸವದ ಜೊತೆಗೆ ಸುಮಾರು ಸಾವಿರಾರು ಜನ ಏನಪ್ಪಾ ಅಂದ್ರ ಇವತ್ತು ಈ ಜಾತ್ರೆಯಲ್ಲಿ ಭಾಗವಹಿಸ್ತಾರೆ. ಅಗ್ನಿಸ್ಫೋಟ ಸಂಘಟನೆ ಜೊತೆಗಿರ್ತದೆ. ಇಂಥ ಭವ್ಯವಾದ ಜಾತ್ರೆಯಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ನಡೆದೆ ಎಲ್ಲರಿಗೂ ಆ ಭಗವಂತ ಬಸವಣ್ಣನ ಆಶೀರ್ವಾದದಿಂದ ಇವತ್ತಿನವರೆಗೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಎಲ್ಲರೂ ಇದ್ದಾರೆ. ಜಾತಿ ಸುಗಮವಾಗಿದೆ. ಎಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ಹಾರೈಸಿ ಇವತ್ತು ಪೊಲೀಸ್ ಇಲಾಖೆಯವರು ಕೂಡ ACP ಸುಬೇದಾರ್ ಅವರು, ಮಾತೇಶ್ ಪಾಟೀಲ್ ಎಲ್ಲರೂ ಕೂಡ ಹೆಚ್ಚಿನ ಮಂದಿಯ ಸಂಖ್ಯೆಯಲ್ಲಿ ಬಂದು ಇವತ್ತು ಜಾತ್ರಾ ಮಹೋತ್ಸವದನ್ನ ಚೆನ್ನಾಗಿ ಎಲ್ಲರನ್ನ ನೋಡ್ಕೊಂಡು ಹೋಗಿದ್ದಕ್ಕಾಗಿ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಸಾರ್ವಜನಿಕರು ಕೂಡ ಬಹಳಷ್ಟು ಸಹಕಾರ ಮಾಡಿದ್ದಕ್ಕಾಗಿ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ಮುಂದೆ ಬರ್ತಕ್ಕಂಥ ದಿವಸ ಆ ಬಸವಣ್ಣನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನ ಮಾಡುತ್ತೇನೆ.